ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಇದೆ. ನನ್ನ ಜೀವನ ಸರಿಯಾದ ದಾರಿಯಲ್ಲಿ ಸಾಗುತ್ತಿದೆಯೇ? ಪಾರ್ಥ, ಜೀವನದಲ್ಲಿ ಎಲ್ಲವೂ ಸ್ಪಷ್ಟವಾಗಿರುವುದಿಲ್ಲ. ಕೆಲವೊಮ್ಮೆ ದಾರಿ ಕಾಣುವುದಿಲ್ಲ, ಕೆಲವೊಮ್ಮೆ ಭವಿಷ್ಯ ಅಸ್ಪಷ್ಟವಾಗಿರುತ್ತದೆ. ಆ ಸಮಯದಲ್ಲಿ ನಿನ್ನನ್ನು ಮುಂದಕ್ಕೆ ನಡೆಸುವ ಒಂದು ಶಕ್ತಿಯಿದೆ. ಅದು ನಂಬಿಕೆ. ಪಾರ್ಥ, ನಂಬಿಕೆ ಎಂದರೇನು? ನೀನು ಕಾಣದಿದ್ದರೂ ಅದರ ಮೇಲೆ ಭರವಸೆ ಇಡುವುದು. ನೀನು ಅರ್ಥ ಮಾಡಿಕೊಳ್ಳದಿದ್ದರೂ ಅದನ್ನು ಒಪ್ಪಿಕೊಳ್ಳುವುದು. ನೀನು ಭಯಪಟ್ಟರೂ ಮುಂದೆ ಸಾಗುವುದು. ಇದನ್ನೇ ನಂಬಿಕೆ ಎಂದು ಕರೆಯುತ್ತಾರೆ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಯಾರಿಗಿದ್ದರೂ ನಂಬಿಕೆ ಇದ್ದರೆ ಅವರಿಗೆ ಶಕ್ತಿ ಬರುತ್ತದೆ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ನೀನು ಬಲಿಷ್ಠನಾಗುತ್ತೀಯ. ನೀನು ದೇವರ ಮೇಲೆ ನಂಬಿಕೆ ಇಟ್ಟರೆ ನೀನು ನಿರ್ಭಯನಾಗುತ್ತೀಯ. ಪಾರ್ಥ, ನೀನು ಕೆಲವೊಮ್ಮೆ ಯೋಚಿಸುತ್ತೀಯ, ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತಿಲ್ಲ. ಆದರೆ ಒಂದು ಸತ್ಯವನ್ನು ನೆನಪಿಸು. ದೇವರು ನಿನ್ನನ್ನು ಕೇಳುತ್ತಾನೆ. ಆದರೆ ಅವನು ಯಾವಾಗಲೂ ನಿನ್ನ ಸಮಯದಲ್ಲಿ ಉತ್ತರ ಕೊಡುವುದಿಲ್ಲ. ಅವನು ಸರಿಯಾದ ಸಮಯದಲ್ಲಿ ಉತ್ತರ ಕೊಡುತ್ತಾನೆ. ಪಾರ್ಥ, ನೀನು ಒಂದು ಬೀಜವನ್ನು ನೆನಪಿಸು. ನೀನು ಅದನ್ನು ನೆಲದಲ್ಲಿ ಬಿತ್ತಿದಾಗ ತಕ್ಷಣ ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕು, ನೀರು ಬೇಕು, ಸಹನೆ ಬೇಕು. ಹಾಗೆಯೇ ನಿನ್ನ ಪ್ರಾರ್ಥನೆಗಳಿಗೂ ಸಮಯ ಬೇಕು. ಪಾರ್ಥ, ನಂಬಿಕೆಯಿಲ್ಲದಿದ್ದರೆ ನೀನು ಮಧ್ಯದಲ್ಲಿ ನಿಲ್ಲುತ್ತೀಯ. ಆದರೆ ನಂಬಿಕೆಯಿದ್ದರೆ ನೀನು ಮುಂದುವರಿಸುತ್ತೀಯ. ನೀನು ಕಷ್ಟಗಳಲ್ಲಿ ಕೂಡ ಮುಂದೆ ಸಾಗುತ್ತೀಯ. ಪಾರ್ಥ, ನೀನು ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತೀಯ. ಕೆಲವೊಮ್ಮೆ ನೀನು ಸೋಲುವಂತೆ ಕಾಣುತ್ತದೆ. ಆದರೆ ನಂಬಿಕೆಯಿದ್ದರೆ ನೀನು ಮತ್ತೆ ಎದ್ದು ನಿಂತುಕೊಳ್ಳುತ್ತೀಯ. ಪಾರ್ಥ, ನಂಬಿಕೆಯೆಂದರೆ ಕೇವಲ ದೇವರ ಮೇಲೆ ನಂಬಿಕೆ ಇಡುವುದಲ್ಲ, ನಿನ್ನ ಮೇಲೆ ನಂಬಿಕೆ ಇಡುವುದು ಕೂಡ ಮುಖ್ಯ. ನೀನು ನಿನ್ನನ್ನು ಕಡಿಮೆ ಅಂದಾಜು ಮಾಡಬೇಡ. ನಿನ್ನೊಳಗೆ ಅಪಾರ ಶಕ್ತಿಯಿದೆ. ಪಾರ್ಥ, ನೀನು ಅದನ್ನು ನಂಬಿದಾಗ ನೀನು ಅದನ್ನು ಅನುಭವಿಸುತ್ತೀಯ. ನಂಬಿಕೆ ಇಲ್ಲದಿದ್ದರೆ ಭಯ ಹೆಚ್ಚಾಗುತ್ತದೆ. ನಂಬಿಕೆ ಇದ್ದರೆ ಭಯ ಕಡಿಮೆಯಾಗುತ್ತದೆ. ಪಾರ್ಥ, ನೀನು ಯಾವಾಗಲೂ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಬೇಕೆಂದೂ ಬೇಡ. ಕೆಲವೊಮ್ಮೆ ನೀನು ಕೇವಲ ನಂಬಬೇಕು. ಜೀವನದಲ್ಲಿ ನಡೆಯುತ್ತಿರುವ ಎಲ್ಲವೂ ಒಂದು ಕಾರಣಕ್ಕಾಗಿ ಆಗುತ್ತಿದೆ. ನೀನು ಈಗ ಅರ್ಥ ಮಾಡಿಕೊಳ್ಳದಿದ್ದರೂ ಒಂದು ದಿನ ಅರ್ಥವಾಗುತ್ತದೆ. ಪಾರ್ಥ, ನೀನು ನಿನ್ನ ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೀಯ. ಆದರೆ ಕೆಲವೊಮ್ಮೆ ನೀನು ಬಿಡಬೇಕು. ನೀನು ನಿನ್ನ ಪ್ರಯತ್ನ ಮಾಡು, ಉಳಿದುದನ್ನು ದೇವರಿಗೆ ಬಿಡು. ಇದನ್ನೇ ನಂಬಿಕೆಯ ಶಕ್ತಿ. ಪಾರ್ಥ, ನೀನು ಅಂಧಕಾರದಲ್ಲಿ ನಡೆಯುತ್ತಿರುವಂತೆ ಅನಿಸಿದಾಗ ನಂಬಿಕೆ ನಿನ್ನ ದೀಪವಾಗುತ್ತದೆ. ನೀನು ದಾರಿ ಕಾಣದಾಗ ನಂಬಿಕೆ ನಿನ್ನ ಮಾರ್ಗದರ್ಶಕವಾಗುತ್ತದೆ. ಪಾರ್ಥ, ಯಾದೇ ಇರಲಿ, ನಂಬಿಕೆ ಇರುವವನು ಎಂದಿಗೂ ಒಂಟಿಯಾಗಿರುವುದಿಲ್ಲ. ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ. ನೀನು ನಿನ್ನ ಹೃದಯದಲ್ಲಿ ನನ್ನನ್ನು ನೆನೆಸಿದರೆ ನೀನು ಶಾಂತಿಯನ್ನು ಅನುಭವಿಸುತ್ತೀಯ. ಪಾರ್ಥ, ಇಂದು ಒಂದು ನಿರ್ಧಾರ ಮಾಡು. ನಿನ್ನ ಭಯವನ್ನು ಕಡಿಮೆ ಮಾಡು. ನಿನ್ನ ನಂಬಿಕೆಯನ್ನು ಹೆಚ್ಚಿಸು. ಪ್ರತಿದಿನ ಸ್ವಲ್ಪ ನಂಬಿಕೆಯಿಡು. ನಿನ್ನ ಜೀವನ ನಿಧಾನವಾಗಿ ಬದಲಾಗುತ್ತದೆ. ನಿನ್ನ ಮನಸ್ಸು ಶಾಂತವಾಗುತ್ತದೆ. ನಿನ್ನ ದಾರಿ ಸ್ಪಷ್ಟವಾಗುತ್ತದೆ. ಪಾರ್ಥ, ನೀನು ನಂಬಿಕೆಯಿಂದ ಮುಂದೆ ಸಾಗಿದರೆ ನಿನ್ನ ಗುರಿ ನಿನಗೆ ಸಿಗುತ್ತದೆ. ನನ್ನ ಮೇಲೆ ಭರವಸೆಯಿಡು. ನಿನ್ನ ಪ್ರಯಾಣ ವ್ಯರ್ಥವಾಗುವುದಿಲ್ಲ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆ. ಹರಿ ಓಂ.